ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೋಸ್ಕರ ನಾನಿಲ್ಲಿ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಹಾಗೆ 10 ನಂಬರ್ ಕ್ರೋಶನ್ ಎಳೆಗಳನ್ನು ತಗೊಂಡಿದ್ದೀನಿ. 11 ನಂಬರ್ ತಗೊಂಡ್ರು ಕೂಡ ನಡೆಯುತ್ತೆ, ಅಥವಾ 7 ಎಳೆ ದಾರ ತಗೊಂಡ್ರು ಕೂಡ ಪರವಾಗಿಲ್ಲ. ಈ ರೀತಿ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡಿದ ನಂತರ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಸ್ಟಾರ್ಟಿಂಗ್ 4 ಚೈನ್ 3 ಚೈನ್ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಬೇಕು. ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ ಯಾವ ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂತ. ಇದು ಬರೀ 2 ಸ್ಟೆಪ್ ಅಲ್ಲಿ ಹಾಕುವಂತ ಡಿಸೈನು, ಗ್ರ್ಯಾಂಡ್ ಮತ್ತೆ ಬ್ರೈಡಲ್ ಡಿಸೈನ್ ನ ತೋರಿಸ್ಕೊಡ್ತಾ ಇದೀನಿ ಇವತ್ತು. ಇಲ್ಲಿ 3 ಚೈನ್ ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡಿದ ನಂತರ ದಾರನ ಮೇಲೆ ಕೇಳ್ಕೊಂಡು ಲೆಂತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ ರೀತಿ ಡಿಸೈನ್ ಇದ್ರು ಪರವಾಗಿಲ್ಲ, ಸ್ವಲ್ಪ ಲೆಂತಿ ಆಗಿರೋ ಬೀಡ್ ಇರಬೇಕು ಅಷ್ಟೇ. ಸೊ ಲೆಂತಿ ಫ್ಲವರ್ ಬೀಡ್ ಇದ್ರು ಕೂಡ ನಡೆಯುತ್ತೆ. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ನೀಡಲ್ ನ ಹಾಕಿ ದಾರನ ತಂದು ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು, ಅಂದ್ರೆ ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರೀತೇವೆ. ಈ ರೀತಿ ಲಾಕ್ ಮಾಡ್ಕೊಂಡಿದ ನಂತರ ಇಲ್ಲಿಂದ 7 ಚೈನ್ ಹಾಕೋಬೇಕು. ಸೊ ಇಲ್ಲಿ ಒಂದು ಸಿಂಗಲ್ ಆರ್ಚ್ ನ ಒಂದೇ ಸ್ಟೆಪ್ ಅಲ್ಲಿ ನಾವಿಲ್ಲಿ ಮಾಡ್ಕೊಳ್ತಿರೋದು, ಬಟ್ಟೆನ ತಿರುಗಿಸ್ಕೊಳ್ತಾ ಇದೀವಿ. ಸೊ ಈ ರೀತಿ ತಿರುಗಿಸ್ಕೊಂಡು 7 ಚೈನ್ ಆದ್ಮೇಲೆ ಬೀಡ್ ಆದ್ಮೇಲೆ ಅಲ್ಲಿ ಲಾಕ್ ಇರುತ್ತಲ್ಲ, ಬೀಡ್ ಆದ್ಮೇಲೆ ಲಾಕ್ ಏನಿದೆ ಆ ಲಾಕ್ ಒಳಗಡೆ ನೀಡಲ್ ನ ಹಾಕಿ ಲಾಕ್ ನ ಮಾಡ್ಕೋಬೇಕು. ನೀಡಲ್ ನ ಹಾಕಿ ಸಿಂಗಲ್ ಕ್ರೋಶ ಏನ್ ಮಾಡಿರ್ತೀವಿ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿ ಒಂದ್ ಮಾಡ್ಕೋಬೇಕು ನೋಡಿ. ಅದಾದ ನಂತರ ಮತ್ತೆ 3 ಚೈನ್ ಇರೋ ಕಡೆ ಮತ್ತೆ 3 ಚೈನ್ ಹಾಕೋದು. ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್. ಸೊ ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಬಟ್ಟೆನ ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 1 2 ಸಲ ದಾರನ ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತೆ ನಿಮ್ಗೆ, ಈ ಬೀಡ್ ಸುತ್ತ 7 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ ಒಳಗ್ ನೀಡಲ್ ನ ಹಾಕಿ ದಾರನ ತಗೊಂಡ್ ಬರ್ಬೇಕು. ತಗೊಂಡ್ ಬಂದು ನೋಡಿ ಈ ರೀತಿ ನೀಡಲ್ ನ ಹಾಕಿ ದಾರನ ಮೇಲಕ್ಕೆ ತಗೊಂಡ್ ಬಂದು ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರನ ಒಂದ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ 2 ದಾರನ ಒಂದ್ ಮಾಡ್ಕೊಳ್ಬೇಕು, ಲಾಸ್ಟ್ ಅಲ್ಲಿ ಮಿಕ್ಕಿದ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಇದನ್ನ ನಾವು ಟ್ರಿಪಲ್ ಕ್ರೋಶ ಅಂತ ಕರಿತೀವಿ. ಸೊ ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು, ಈ 7 ಚೈನ್ ಗ್ಯಾಪ್ ಏನಿದೆ ಅದ್ರೊಳಗೆ ನೀಡಲ್ ಹಾಕಿ ದಾರನ ತಂದು 2 ಮಾಡ್ಕೋಬೇಕು, 2 ಮತ್ತೆ 2 ಈ ರೀತಿಯಾಗಿ 14 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಸೊ ಬೇಸ್ ಲೈನ್ ಆದ್ಮೇಲೆ ನಾವೊಂದು 3 ಚೈನ್ ಬರುತ್ತಲ್ವಾ, ನಾವು ಉಲ್ಟಾ ತಿರುಗಿಸ್ಕೊಂಡು ಹಾಕಿರ್ತೀವಿ. ಆ 3 ಚೈನ್ ಆದ್ಮೇಲೆ 14 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ 15 ಕಂಬಗಳು ಟೋಟಲ್ ಆಗಿ ಬರ್ತವೆ. ಸೊ ಹಾಗಾಗಿ 14 ಟ್ರಿಪಲ್ ಕ್ರೋಶ ಮಾಡ್ಕೊಳ್ಬೇಕು. 3 ಚೈನ್ ಒಂದು ಕಂಬ ಪ್ಲಸ್ 14 ಟ್ರಿಪಲ್ ಕ್ರೋಶ ಈ ರೀತಿಯಾಗಿ ಮಾಡ್ಕೊಂಡಿದ ನಂತರ 14 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ ನಂತರ ಈಗ ಲಾಸ್ಟ್ ಒಂದು ಕಂಬನ ಹಾಕೋಬೇಕಾಗುತ್ತೆ. ಬೇಸ್ ಲೈನ್ ಅಲ್ಲಿ ಬರೋದಕ್ಕೋಸ್ಕರ ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಳ್ಬೇಕು. 1 ಸಲ ದಾರನ ಸುತ್ಕೊಂಡು ಈ ಬಟ್ಟೆಗೆ ಲಾಕ್ ಇರುತ್ತಲ್ಲ ಆ ದಾರದೊಳಗೆ ನೀಡನ್ನ ಹಾಕಿ ದಾರನ ತಂದು ಕಂಬ ಮಾಡ್ಕೊಳ್ಬೇಕು. 2 ಸೊ 2 ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಎಂಡಿಂಗ್ ಅಲ್ಲೂ ಫಿನಿಶಿಂಗ್ ಗೋಸ್ಕರ ಎಕ್ಸ್ಟ್ರಾ ಕಂಬನ ಹಾಕೊಳ್ತಾ ಇರೋದು. ಸೊ ಹಾಗಾಗಿ 3 ಚೈನ್ ಆದ್ಮೇಲೆ 14 ಟ್ರಿಪಲ್ ಕ್ರೋಶ ಪ್ಲಸ್ 1 ಡಬಲ್ ಕ್ರೋಶ ಹಾಕೊಂಡಿದ್ವಿ. ಅದಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ನ ಮಾಡ್ಕೊಳ್ಳೋದು. ಸೊ ಈಗ ಮತ್ತೆ 3 ಚೈನ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಕೌಂಟಿಂಗ್ ತುಂಬಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ 3 ಚೈನ್ ಬೀಡ್ 3 ಚೈನ್. ಸೊ ಸಾರಿ, ಬೀಡ್ ಆದ್ಮೇಲೆ ಆರ್ಚ್ ಫಿಲ್ ಮಾಡ್ಕೊಂಡು ಒಂದು 3 ಚೈನ್ ಮತ್ತೆ 5 ಚೈನ್. ಸೊ ನಿಮಗೆ ಕುಚ್ಚಿಗೆ 5 ಅಥವಾ 4 ಚೈನ್ ಎಷ್ಟು ಬೇಕಾದ್ರೂ ಹಾಕೋಬಹುದು. ನಾನು ಇಲ್ಲಿ ಕುಚ್ಚಿಗೆ 4 ಚೈನ್ ಹಾಕೊಂಡಿದ್ದೀನಿ.
4 ಚೈನ್ ಆದ್ಮೇಲೆ ನೋಡಿ ನಾನಿಲ್ಲಿ ಮತ್ತೆ 3 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 3 ಚೈನ್. ಸೊ ಆರ್ಚ್ ಸ್ಟಾರ್ಟಿಂಗ್ ಅಲ್ಲಿ 4 3 3 ಮಾಡ್ಕೊಳ್ಳೋದು, ಆರ್ಚ್ ಫುಲ್ ಆದ್ಮೇಲೆ 3 4 ಮಾಡ್ಕೊಳ್ಳೋದು, 3 4 ಆದ್ಮೇಲೆ ಮತ್ತೆ 3 3 ಬೀಡು. ಸೊ ಈ ರೀತಿ ಕೌಂಟಿಂಗ್ ನ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಆರ್ಚಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅನ್ನೋದು. ಸೊ ಇಲ್ಲಿ ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡಿ ಬಟ್ಟೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಸೊ ಒಂದು ಆರ್ಚಿಗೆ 3 3 ಬೀಡು, ಆರ್ಚ್ ಫಿನಿಶ್ ಆದ್ಮೇಲೆ ಒಂದು 3 ಚೈನ್. ಸೊ ಇಷ್ಟು ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಅಕ್ಕಪಕ್ಕದಲ್ಲಿ 4 ಚೈನ್ ಬರುತ್ತೆ ಅಷ್ಟೇ. ಇಲ್ಲಿ ಬೀಡ್ ನ ಲಾಕ್ ಮಾಡ್ಕೊಂಡಿದ ನಂತರ 7 ಚೈನ್ ಹಾಕೊಳ್ತೇನೆ. ಬಟ್ಟೆಗೆ ಲಾಕ್ ಆದ್ಮೇಲೆ 7 ಚೈನ್ ಹಾಕಿ ಬಟ್ಟೆನ ಚೂರ್ ತಿರುಗಿಸ್ಕೊಳ್ಬೇಕು. ಡಿಸೈನ್ ನ ಮಾತ್ರ ಸ್ವಲ್ಪ ತಿರುಗಿಸ್ಕೊಂಡು ಈ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆನೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೋಬೇಕು. ಸೊ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಮತ್ತೆ 3 ಚೈನ್ ಇರೋ ಕಡೆ 3 ಚೈನ್ ಹಾಕ್ಬೇಕು. 1 2 3 ಚೈನ್ ಇರೋ ಕಡೆ 3 ಚೈನ್ ಹಾಕಿ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ನೀಡಲ್ ನ ಹಾಕಿ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಸಲ ದಾರನ ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಏನಿದೆ ಅದ್ರೊಳಗೆ ನೀಡಲ್ನ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು, ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಇದನ್ನ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಈ ರೀತಿಯಾದ ಟ್ರಿಪಲ್ ಕ್ರೋಶನ ಟೋಟಲ್ ಆಗಿ 14 ಟ್ರಿಪಲ್ ಕ್ರೋಶನ ಈ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ಬೇಕು. ನೋಡಿ 14 ಟ್ರಿಪಲ್ ಕ್ರೋಶ ಪೂರ್ತಿಯಾಗಿ ಮಾಡ್ಕೊಂಡಿದ ನಂತರ 14 ಟ್ರಿಪಲ್ ಕ್ರೋಶ ಆಗಿದೆ. ಆದಷ್ಟು ಒಂದೇ ಲೆಂತಿಯಾಗಿ ಬರೋ ರೀತಿ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಈ ಬೀಡ್ ಆದ್ಮೇಲೆ ಸಿಂಗಲ್ ಕ್ರೋಶ ಇರುತ್ತಲ್ಲ, ಸೊ ಬೀಡ್ ಆದ್ಮೇಲೆ ಬಟ್ಟೆಗೆ ಸಿಂಗಲ್ ಕ್ರೋಶ, ಆ ದಾರದ ಮೇಲೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದ್ ಮಾಡೋದು, 2 ದಾರ ಒಂದ್ ಮಾಡಿದ್ರೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಮತ್ತೆ 3 ಚೈನ್ ಹಾಕೋದು. ಅದಾದ ನಂತರ ಕುಚ್ ಕಟ್ಲಿಕ್ಕೆ 4 ಚೈನ್, ಕುಚ್ ಕಟ್ಟೋದು 4 ಚೈನ್ ಆದ್ಮೇಲೆ 3 ಚೈನ್ ಹಾಕಿ ಬೀಡ್ ಹಾಕೋದು. ಅದಾದ ನಂತರ ಆರ್ಚ್ ನ ಫಿಲ್ ಮಾಡಿ ಮತ್ತೆ 3 ಚೈನ್ ಹಾಕೊಳ್ಳೋದು, ಮತ್ತೆ 4 3 3 ಈ ರೀತಿಯಾಗಿ ಕೌಂಟಿಂಗ್ಸ್ ಬರುತ್ತೆ. ನಿಧಾನಕ್ಕೆ ನೋಡ್ಕೊಂಡ್ರೆ ಒಂದು ಕೌಂಟಿಂಗ್ಸ್ ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಅಂದ್ರೆ ತುಂಬಾ ಬೇಗ ಆಗೋಗ್ಬಿಡುತ್ತೆ ಡಿಸೈನ್. ಬ್ರೈಡಲ್ ಡಿಸೈನ್ ಇದು ತುಂಬಾ ಗ್ರ್ಯಾಂಡ್ ಬೇಕಂತ ಕೇಳೋ ಕಸ್ಟಮರ್ಸ್ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಕಡಿಮೆ ಬೀಡ್ಸ್ ನ ಬಳಸ್ಕೊಂಡಿರೋದ್ರಿಂದ. ಈ ರೀತಿ ಪೂರ್ತಿ ಎಂಡಿಂಗ್ ವರ್ಗು ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಆರ್ಚ್ ಸ್ವಲ್ಪ ಲೂಸ್ ಆಗಿದೆ ಅಂತ ಅನ್ನಿಸ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಮಾಡಿದ್ರೆ ನಿಮ್ಗೆ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಡಿಸೈನ್. ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ 6 ಎಳೆ ದಾರನ ಕಾಂಟ್ರಾಸ್ಟ್ ಕಲರ್ ತಗೊಂಡಿದೀನಿ. ತಗೊಂಡು ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ತೀನಿ. ನೀವು ಬೇಸ್ಗೆ 7 ಎಳೆ ತಗೊಂಡಿದೀರಾ ಅಂದ್ರೆ ಇಲ್ಲೂ ಕೂಡ 7 ಎಳೆ ದಾರನೇ ತಗೊಳ್ಬೇಕಾಗತ್ತೆ. 6 ಎಳೆ ದಾರ ಗಂಟೆ ಹಾಕಿ ಲಾಕ್ ಮಾಡ್ಕೊಂಡಿದೀನಿ. ಅದಾದ ನಂತರ 4 ಚೈನ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್, 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಸೂಜಿ ಮೇಲೆ ದಾರನ ಸುತ್ಕೊಳ್ತೀನಿ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಬೇಸ್ ಅಲ್ಲಿ 3 ಚೈನ್ 2 ಹಾಕೊಂಡಿರ್ತೀವಲ್ಲ ನಾವು, ಅದ್ರ ಮಧ್ಯಕ್ಕೆ ನೀಡಲ್ನ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು, 2ಕ್ಕೆ 1 ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀವಿ. ಈಗ 3 ಚೈನ್ ಹಾಕೋದು. 3 ಚೈನ್ ಹಾಕಿ ಈ ಕಂಬದ ಪಕ್ಕದಲ್ಲಿ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಅದಾದ ನಂತರ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಸುತ್ಕೊಂಡು ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಥರ್ಡ್ ಕಂಬ ಅಂದ್ರೆ ಸೆಕೆಂಡ್ 3 ಚೈನ್ ಮತ್ತೆ ಫಸ್ಟ್ ಟ್ರಿಪಲ್ ಕ್ರೋಶ ಮಧ್ಯೆ ಗ್ಯಾಪ್ ಏನಿರುತ್ತೆ, ಗ್ಯಾಪ್ ಅಂದ್ರೆ ಹೋಲ್ ಗ್ಯಾಪ್ ತರ ಕಾಣಿಸುತ್ತೆ ನಿಮ್ಗೆ, ನೀಟಾಗಿ ಕಾಣಿಸುತ್ತೆ ನೋಡಿ. ಸೊ ಆ ಹೋಲ್ ಗ್ಯಾಪ್ ಅಲ್ಲಿ ನೀಡಲ್ನ ಹಾಕ್ಬೇಕು. ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು, 2ಕ್ಕೆ 1 ಮಾಡ್ಕೋಬೇಕು. ಸೊ ಮತ್ತೆ 3 ಚೈನ್ ಹಾಕಿ ಈಗ ಹಾಕಿರ್ತೀವಲ್ಲ ಕಂಬ ಅದ್ರ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಇದಕ್ಕೆ ನಾವು ಪಿಕಾಟ್ಸ್ ಅಂತ ಹೇಳ್ತೀವಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಪ್ರತಿಯೊಂದು ಹೋಲ್ ನಾವು ಟ್ರಿಪಲ್ ಕ್ರೋಶ ಮತ್ತು 3 ಚೈನ್ ಹೋಲ್ ಏನಿರುತ್ತೆ ಅಲ್ಲಿ ಪ್ರತಿಯೊಂದು ಹೋಲ್ ಮೇಲೂ ಕೂಡ ಡಬಲ್ ಕ್ರೋಶ ಮಾಡಿ
3 ಚೈನ್ ಹಾಕಿ ಪಿಕಾಟ್ಸ್ ನ ಹಾಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಬಿಗಿನರ್ಸ್ ತುಂಬಾ ಲೂಸ್ ಆಗಿ ಬರ್ತಿದೆ ಅಂದ್ರೆ ಈ ಪಿಕಾಟ್ಸ್ ಹಾಕ್ತಿರಲ್ಲ 3 ಚೈನು ಕಂಬ ಆದ್ಮೇಲೆ ಆ 3 ಚೈನ್ ಸ್ವಲ್ಪ ಟೈಟ್ ಆಗಿ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಹಾಕಿದ್ರೆ ನಿಮ್ಗೆ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅದನ್ನ ನೀವು ಲೂಸ್ ಆಗಿ ಹಾಕೊಂಡ್ರೆ ಡಿಸೈನ್ ಅಲ್ಲಿ ಫ್ರಿಲ್ಸ್ ಬರ್ತದೆ. ಹಾಗಾಗಿ ಈ 3 ಚೈನ್ ನ ಟೈಟ್ ಆಗಿ ಹಾಕೊಳ್ಳಿ. ಸ್ವಲ್ಪ ಹಾಕಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳ್ಳೋದು. ಈ ರೀತಿಯಾಗಿ ನಾನಿಲ್ಲಿ ಫಸ್ಟ್ 8 ಪಿಕಾಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಇಂದ 8 ಪಿಕಾಟ್ಸ್ ನ ಮಾಡ್ಕೊಳ್ಬೇಕು. ಸಾರಿ, ನಾನಿಲ್ಲಿ 13 ಕಂಬಗಳನ್ನ ಹಾಕೊಂಡಿದ್ದೀನಿ ಟ್ರಿಪಲ್ ಕ್ರೋಶಾ ಬೇಸ್ ಅಲ್ಲಿ. ಹಾಗಾಗಿ ನೀವು ಇದು ನಂದು ಕೌಂಟಿಂಗ್ಸ್ ನ ನೀವು ತಗೊಳ್ಬೇಡಿ. ಸೊ ನಾನು ಆರೆಂಜ್ ಕಲರ್ ದಾರ ಏನ್ ತಗೊಂಡಿದ್ದೀನಿ ಅದನ್ನ ನೀವು 14 ಟ್ರಿಪಲ್ ಕ್ರೋಶಾನೇ ಹಾಕೊಳ್ಳಿ. ನಂದು ಕೌಂಟಿಂಗ್ ನ ನೀವು ಮಾಡಬೇಡಿ. ನನ್ನ ನಂಬರ್ಸ್ ಏನ್ ಹೇಳಿದೆ ಅದ್ರ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗಿ. ಇಲ್ಲಿ 8 ಪಿಕಾಟ್ಸ್ ಆದ್ಮೇಲೆ ನಾನು ದಾರನ ಮೇಲೆ ಕೇಳ್ಕೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡು ಸ್ವಲ್ಪ ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಕಂಬ ಮತ್ತೆ ಪಿಕಾಟ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಚೇಂಜಸ್ ಇರ್ಲಿ, ತುಂಬಾ ಪ್ಲೇನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬೀಡ್ ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಬೀಡ್ ಬೇಡ ಅಂತ ಇದ್ದಲ್ಲಿ ಹಾಗೇನು ಕೂಡ ನೀವು ಕಂಟಿನ್ಯೂ ಅಂದ್ರೆ ಪಿಕಾಟ್ಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಕಂಟಿನ್ಯೂಸ್ ಆಗಿ 16 ಪಿಕಾಟ್ಸ್ ನ ಹಾಕೊಂಡು ಹೋದ್ರೆ ಆಯ್ತು. ಸೊ ನೋಡಿ, ಬೀಡ್ ಹಾಕಿ ನಾನು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೇನೆ ಕಂಬ ಹಾಕಿ ಪಿಕಾಟ್ ನ ಮಾಡ್ಕೊಂಡು ಹೋಗೋದು. ಸೊ ಬೀಡ್ ಆದ್ಮೇಲೆ ಮತ್ತೆ 8 ಪಿಕಾಟ್ಸ್ ಬರುತ್ತೆ. ಸೊ ನಾವು 13 ಟ್ರಿಪಲ್ ಕ್ರೋಶಾ ಹಾಕಿದ್ರೆ ಅಂದ್ರೆ 8 ಬರೋದಿಲ್ಲ. ಸೊ ಹಾಗಾಗಿ 14 ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ನಾನು ಕೌಂಟಿಂಗ್ಸ್ ಏನ್ ಹೇಳಿದೀನಿ ಅದ್ರ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗಿ. ವಿಡಿಯೋ ನೋಡಿ ಕೌಂಟ್ ಮಾಡ್ಕೊಂಡು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಬೇಸಲ್ಲಿ 13 ಹಾಕೊಂಡ್ಬಿಟ್ಟಿದೀನಿ ಟ್ರಿಪಲ್ ಕ್ರೋಶಾ. ಹಾಗಿದ್ರು ಕೂಡ ಮ್ಯಾಚ್ ಮಾಡಿದೀನಿ, ನಾನು 18 ಪಿಕಾಟ್ಸ್ ಬರೋದಕ್ಕೆ ಮ್ಯಾಚ್ ಮಾಡಿದೀನಿ. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 18 ಪಿಕಾಟ್ಸ್ ನ ಹಾಕೊಂಡು ಹೋಗ್ಬೇಕು. ಸೊ ಬೀಡ್ ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂತ ಇದ್ದಲ್ಲಿ ಸ್ಕಿಪ್ ಮಾಡಿ ಕಂಟಿನ್ಯೂಸ್ ಆಗಿ 18 ಪಿಕಾಟ್ಸ್ ನ ಹಾಕೊಂಡು ಹೋಗೋದು ಅಷ್ಟೇ. ಸೊ ಈ ರೀತಿ ಪೂರ್ತಿಯಾಗಿ ಫಿಲ್ ಮಾಡ್ಕೋಬೇಕು. ಪೂರ್ತಿಯಾಗಿ 18 ಪಿಕಾಟ್ಸ್ ಆಗಿದೆ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತಾ ಇದ್ದೆ. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಳೋದು. ದಾರ ಸುತ್ಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ 3 ಚೈನ್ ಮಧ್ಯೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು 2ಕ್ಕೆ 1 ಮಾಡೋದು, 2ಕ್ಕೆ 1 ಮಾಡ್ಕೊಳ್ಳೋದು. ಅದಾದ ನಂತರ 3 ಚೈನ್ ಕಂಬದ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೊಳ್ಳೋದು. ಪಿಕಾಟ್ಸ್ ಇದೇ ರೀತಿ 8 ಪಿಕಾಟ್ಸ್ ನ ಮಾಡ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಇಂದ ಒಂದು ಹೋಲ್ ಗ್ಯಾಪ್ ನ ಕೂಡ ನೀವು ಮಿಸ್ ಮಾಡೋ ಹಾಗಿಲ್ಲ, ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗೋದು ಅಷ್ಟೇ. ಕಂಬ ಆದ್ಮೇಲೆ 3 ಚೈನ್ ಪಕ್ಕದಲ್ಲಿ ಗ್ಯಾಪ್ ಏನಿದೆ ಅದ್ರ ನೀಡಲ್ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೊಡು. ಈ ರೀತಿಯಾಗಿ 8 ಪಿಕಾಟ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಬೀಡ್ ನ ಇನ್ಸರ್ಟ್ ಮಾಡೋದು. ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಹೋಲ್ ಅಲ್ಲಿ ಪಿಕಾಟ್ಸ್ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡ್ ಬರ್ಬೇಕು. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು. ಅದಾದ ನಂತರ 3 ಚೈನ್ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ನೀಡಲ್ನ ಹಾಕಿ ದಾರನ ತಂದು ಲಾಕ್ ನ ಮಾಡ್ಕೊಳ್ಳೋದು. ನೋಡಿ, ಇಷ್ಟೇ ಸಿಂಪಲ್ ಅಂದ್ರೆ ಸಿಂಪಲ್, ತುಂಬಾ ಈಸಿ ಇರ್ತೈತೇನೋ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ರಿಚ್ ಆಗಿ ಕಾಣಿಸುತ್ತೆ. ಈ ರೀತಿ 16 ಪಿಕಾಟ್ಸ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡೋದು. ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರ್ಗು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬಾ ಬೇಗ ಆಗೋಗ್ಬಿಡುತ್ತೆ. ಕಡಿಮೆ ಟೈಮ್ ಅಲ್ಲಿ ಈ ರೀತಿ ಗ್ರ್ಯಾಂಡ್ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಬೀಡ್ಸ್ ಕೂಡ ಕಡಿಮೆ ಯೂಸ್ ಮಾಡಿರೋದು. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ಟಿಫ್ ಆಗಿ ನೀಟಾಗಿ ಬರುತ್ತೆ. ಕೌಂಟಿಂಗ್ಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಚೂರು ಲೂಸ್ ಇರೋದಿಲ್ಲ, ಚೂರು ಟೈಟ್ ಆಗಿ ಕೂಡ ಇರೋದಿಲ್ಲ ಆರ್ಚಿಗಳು.
ಒಂದ್ಸಲ ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಡಿಸೈನು. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅದನ್ನ ಗಮ್ ಹಾಕಿ ಬ್ಯಾಕ್ ಸೈಡ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಆಯ್ತು, ಅಥವಾ ಕುಚ್ಚು ಜೊತೆ ಸೇರಿಸಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಕಾಣಿಸೋದಿಲ್ಲ ಆ ದಾರ ನಮ್ಗೆ. ಸೊ ನೋಡಿ, ನೀವು ಬೇಕಿದ್ದಲ್ಲಿ ಇದಕ್ಕೆ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಇದಕ್ಕೆ ನಾನಿಲ್ಲಿ 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ಲೆಂತಿಯಾಗಿ ಕುಚ್ಚನ್ನ ಕಟ್ಬಿಟ್ಟು ಅದ್ರ ಸೆಂಟರ್ ಅಲ್ಲಿ ಬೀಡ್ನ ಇಟ್ಟು ಮತ್ತೆ ಕುಚ್ಚನ್ನ ಕಟ್ಟಿದೀನಿ ಈ ರೀತಿಯಾಗಿ. ಇದನ್ನ ನಾವು ಬ್ರೈಡಲ್ ಕುಚ್ಚು ಅಂತ ಕರಿತೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಡಿಸೈನ್. ಸ್ಟೋನ್ ಚೈನ್ ಸ್ಟಿಕ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸಿರೋದು. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Thank you for watching this video.